ದಾಖಲಾಗಿದ್ದಾರೆ. ಆದರೂ ಕೂಡ ಅಂಗನವಾಡಿಯಲ್ಲಿ ಹಾಜರಾತಿಯಲ್ಲಿ ಮಕ್ಕಳು ಆಬ್ಸೆಂಟ್ ಆಗ್ತಾ ಇದ್ದಾರೆ. ನಾನೇನ್ ಕೇಳ್ತಾ ಇದ್ದೀನಿ ಸಚಿವರೇ, ಕೇಳಿದ್ರ ಅವರು ನಮ್ಮ ಒಂದು ಸರ್ವೆಗೋಸ್ಕರ ಹಾಕಿನಿ, ಏನ್ ಸರ್ವೆ ಅಂತ ಕೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ ದಯವಿಟ್ಟು ಅಲ್ಲಲ್ಲ ಯಾವ ಅಂಗನವಾಡಿಗೆ ತಾವು ವಿಸಿಟ್ ಮಾಡಿದ್ರಿ ಅದನ್ನ ನನಗೆ ಡೀಟೇಲ್ಸ್ ಅನ್ನ ಕೊಡಿ, ನಾನು ಕೂಡಲೇ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು ಸಭಾಪತಿಗಳೇ. ಹೇಳ್ತಾ ಇದೀನಲ್ಲ, ತಾವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ನನಗೆ ಇದ್ರ ಬಗ್ಗೆ ಸವಿಸ್ತಾರ ಮಾತಾಡ್ಕೊಂಡು ಬನ್ನಿ, ಕೂಡಲೇ ಕ್ರಮ ತಗೊಳ್ಳಿ. ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಗಂಭೀರವಾಗಿರ್ತಕ್ಕಂಥದ್ದು ಸಮಸ್ಯೆಗಳಿದ್ದಾವೆ. ಚರ್ಚೆ ಮಾಡಿ ಜವರೇಗೌಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಸಭಾಪತಿಗಳೇ, ಸ್ವಲ್ಪ ಯಾರು ಮಾತಾಡಬೇಡ್ರಿ ಪ್ಲೀಸ್. ರಾಜ್ಯದ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಯಾವಾಗ ಜಾರಿಗೆ ತರಲಾಗಿತ್ತು ಎಂಬ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಚಿವರ ಉತ್ತರದಲ್ಲಿ ಆಗಸ್ಟ್ 15, 2019 ಜಾರಿಗೆ ತರಲಾಗಿದೆ ಎಂಬುದಾಗಿ ತಿಳಿಸಲಾಗಿರುತ್ತೆ. ಎರಡನೇ ಪ್ರಶ್ನೆ, ಬೆಂಗಳೂರು ನಗರ ವಿಧಾನಸಭಾ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಪಂಚಾಯತಿಗಳು ಒಳಪಡುತ್ತವೆ, ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಾತುವರಿ ಯೋಜನೆಯನ್ನು ಒದಗಿಸ್ತಾ ಇದೆ, ಪೂರ್ಣ ವಿವರವನ್ನು ನೀಡುವುದು ಅಂತ ಕೇಳಿದ್ದೆ. ಅದಕ್ಕೆ ಅವರ ಉತ್ತರ, ಬೆಂಗಳೂರು ನಗರ ಜಿಲ್ಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ 17 ಗ್ರಾಮ ಪಂಚಾಯಿತಿಗಳಲ್ಲಿ 127 ಜನವಸತಿಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಸಲು ಕುಂಬಳಗೂಡು ಮತ್ತು ಇತರೆ 172 ವಸತಿಗಳು 72 ಗ್ರಾಮಗಳು ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ 187 ಅನುಮೋದನೆಯಾಗಿದೆ. ಒಟ್ಟು ಕಾಮಗಾರಿಗಳು ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ 212 ಗ್ರಾಮಗಳಿಗೆ 202 ಒಟ್ಟು ಕಾಮಗಾರಿಗಳ ಸಂಖ್ಯೆ. ಕಾರ್ಯಾದೇಶ ನೀಡಿರೋದು 196, ಅಂದಾಜು ಮೊತ್ತ 157 ಕೋಟಿ. ಇವು ಭೌತಿಕವಾಗಿ ಹೇಳ್ತಾರೆ ಅವರು 157 ಕೋಟಿ 133 ಕಾಮಗಾರಿಗಳ ಸಂಖ್ಯೆ ಆದೇಶವನ್ನು ಕೊಟ್ಟಿದ್ದೀವಿ. 63 ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಒಟ್ಟು ವೆಚ್ಚ 34.34 ಕೋಟಿಗಳಂತ ಹೇಳ್ತಾರೆ. ಆಮೇಲೆ 102 ಗ್ರಾಮಗಳಿಗೆ ಟೆಂಡರ್ ಕರೆದಿರೋದ್ರಲ್ಲಿ 196 ಮಾತ್ರ ಟೆಂಡರ್ ಕರೆದಿದೆ, ಇನ್ನು 8 ಬಾಕಿ ಇದೆ. ಅದರಲ್ಲಿ 133 ಪ್ರಾರಂಭವಾಗಬೇಕಾಗಿದೆ, 63 ಪೂರ್ಣಗೊಂಡಿದೆ ಅಂತ ಹೇಳ್ತಾರೆ. ಇದು ಪೂರ್ಣವಾದ ಮಾಹಿತಿ ಇಲ್ಲ. ಯಾರಿಗೆ ಯಾವಾಗ ಟೆಂಡರ್ ವಹಿಸಲಾಯಿತು, ಏಜೆನ್ಸಿ ಫಿಕ್ಸ್ ಆಯಿತು, ಕಾಮಗಾರಿ ಯಾವ್ಯಾವ ಟೈಮ್ ಪೂರ್ಣಗೊಳ್ಳಬೇಕಾಯಿತು, ಅದರ ಮಾಹಿತಿ ಯಾವುದು ನನಗೆ ಪೂರ್ಣವಾದ ಮಾಹಿತಿಯನ್ನು ಒದಗಿಸಿಲ್ಲ. ಸಚಿವರ ಉತ್ತರ ಆಮೇಲೆ ಕೇಳಿ. ಮಾನ್ಯ ಸಭಾಪತಿಗಳೇ, ಎಲ್ಲ ಸಂಪೂರ್ಣವಾದಂತಹ ವಿವರಗಳನ್ನು ನಾವು ಮಾನ್ಯ ಸದಸ್ಯರಿಗೆ ನಾವು ನೀಡಿದ್ದೇವೆ. ಈಗಾಗಲೇ ಯಶವಂತಪುರ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ 17 ಗ್ರಾಮ ಪಂಚಾಯತ್ನಲ್ಲಿ 2 ಸ್ಕೀಮ್ಗಳಿವೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮು, ಇನ್ನು ಒಂದು ಸಿಂಗಲ್ ವಿಲೇಜ್ ಸ್ಕೀಮ್. ಮಲ್ಟಿ ವಿಲೇಜ್ ಸ್ಕೀಮು 2022ರಲ್ಲಿ ಪ್ರಾರಂಭ ಆಗಿ ಒಟ್ಟಾರೆ ಈ 7 ಗ್ರಾಮ ಪಂಚಾಯತ್ ಮತ್ತು 72 ಹಳ್ಳಿಗಳಲ್ಲಿ ಸೇರಿ 299 ಜನವಸತಿಗಳಿಗೆ ನಾವು ಕಾಮಗಾರಿಗಳನ್ನು ಅಪ್ರೂವ್ ಮಾಡಿದ್ದೀವಿ. ಅದಕ್ಕೆ ಆಲ್ರೆಡಿ 182.4 crores ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಆಗಿ, ಅದರಲ್ಲಿ 142.78 ಕೋಟಿದು ಟೆಂಡರ್ ಆಗಿದೆ. ಕೆಲವು ಟೆಂಡರ್ ಹಂತದಲ್ಲಿದೆ. ಇನ್ನ ಒಂದು ಪೈಪ್ಲೈನ್ ವರ್ಕ್ ಆಲ್ಮೋಸ್ಟ್ 67% ಮುಗಿದಿದೆ. ಮಾನ್ಯ ಸಭಾಪತಿಗಳೇ, 57 ಓವರ್ ಹೆಡ್ ಟ್ಯಾಂಕ್ಗಳನ್ನು ನಾವು ಅಪ್ರೂವ್ ಮಾಡಿದ್ವಿ. 16 ಅಂಡರ್ ಪ್ರೋಗ್ರೆಸ್ ಇದೆ. 41 ಡಿಸೈನ್ ಅಪ್ರೂವಲ್ಗೆ ಸ್ವಲ್ಪ ವಿಳಂಬ ಆಗಿದೆ, ಅದನ್ನ ನಾವು ತುರ್ತಾಗಿ ಮಾಡಿಸ್ತೀವಿ. ಮತ್ತೆ ಝೋನಲ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ಗಳು ಅದು 5 ಕಾಮಗಾರಿಗಳು ಅಪ್ರೂವ್ ಆಗಿದೆ, 2 ಅಂಡರ್ ಪ್ರೋಗ್ರೆಸ್ ನಲ್ಲಿದೆ, 3 ಡಿಸೈನ್ ಪ್ರೋಗ್ರೆಸ್ ನಲ್ಲಿ ಅಪ್ರೂವಲ್ ಇದೆ. ಅದು ಹೊರತುಪಡಿಸಿ ತಾವು ಹೇಳಿದಂಗೆ ಸಿಂಗಲ್ ವಿಲೇಜ್ ಸ್ಕೀಮ್ ನಲ್ಲಿ 2021-22ರಲ್ಲಿ 202 ಜನವಸತಿಗಳಿಗೆ 202 ಕಾಮಗಾರಿಗಳು ಅಪ್ರೂವ್ ಆಗಿದೆ. ಅದರಲ್ಲಿ 63 ಕಾಮಗಾರಿಗಳು ಮುಗಿದಿದೆ ಮಾನ್ಯ ಸಭಾಪತಿಗಳೇ. 112 ಪ್ರೋಗ್ರೆಸ್ ನಲ್ಲಿದೆ, 21 ಪ್ರಾರಂಭ ಆಗಬೇಕಾಗಿದೆ.
6 ವರ್ಕ್ ಆರ್ಡರಿಗೆ ಪೆಂಡಿಂಗ್ ಇಟ್ಟಿದ್ದೀವಿ ಅಧ್ಯಕ್ಷರೇ. ಅದು ಏನು ಸ್ವಲ್ಪ ಟೆಂಡರ್ನಲ್ಲಿ ಗೊಂದಲ ಇರೋದ್ರಿಂದ ಅವ್ರು ಹೇಳ್ದಂಗೆ 157.45 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೆದಿದೆ. 124.60 ಕೋಟಿದು ವರ್ಕ್ ಆರ್ಡರ್ ಅನ್ನ ನಾವು ಕೊಟ್ಟಿದ್ದೀವಿ. ಅವರು ಇದು ವಿಳಂಬ ಯಾಕಾಗಿದೆ ಅಂತ ಕೇಳಿದ್ರೆ 2021-22ರಲ್ಲಿ ಇದು ಪ್ರಾರಂಭ ಆಗಬೇಕಾಗಿತ್ತು. ಅದು ಎರಡೂವರೆ ವರ್ಷ ಒಳಗಡೆ ಅದು ಡಿಪೆಂಡಿಂಗ್ ಆನ್ ಯಾವ ಕಾಮಗಾರಿ ಮೇಲೆ ಮುಗಿಬೇಕಾಗಿತ್ತು ಅಧ್ಯಕ್ಷರೇ. ಕಾಂಟ್ರಾಕ್ಟರ್ಸ್ ಯಾರೂ ಬಂದಿರಲಿಲ್ಲ ಅಧ್ಯಕ್ಷರೇ. ಕಳೆದ ಒಂದು ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಮತ್ತು ಯಶವಂತಪುರ ಕ್ಷೇತ್ರದಲ್ಲೆಲ್ಲ ಯಾವ್ಯಾವ ಕಾಂಟ್ರಾಕ್ಟ್ ವಿಳಂಬ ಆಗಿದೆ ಟೆಂಡರ್ ಕೊಡೋದ್ರಲ್ಲಿ ನಾವೇ ಎಲ್ಲರಿಗೂ ಕರೆಸಿ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಆಸಕ್ತಿ ವಹಿಸಿ ಟೆಂಡರ್ ಪಾರ್ಟಿಸಿಪೇಷನ್ಗೆ ಅವರಿಗೆ ಮನವೊಲಿಸಿ ಮಾಡಿಸಿದ್ದೇವೆ.